Maroon 5. ಬಳ್ಳಾರಿ ಜೈಲು ದರ್ಶನಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದ್ದಾವೆ. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ನ ಶಿಫ್ಟ್ ಮಾಡುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರವಾಗುತ್ತೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಶಿಫ್ಟ್ ಮಾಡುವಂಥ ಹಿನ್ನೆಲೆ ಕೆಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಆ್ಯಕ್ಚುಲಿ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದರ್ಶನ್ ಒಬ್ಬ ನಟನಾಗಿಯೋ ಸೆಲೆಬ್ರಿಟಿಯಾಗಿಯೋ ಅಲ್ಲಿ ಹೋಗ್ತಾ ಇಲ್ಲ, ಒಬ್ಬ ಆರೋಪಿಯಾಗಿ ಹೋಗ್ತಾ ಇರೋದು. ಎಲ್ಲ ಆರೋಪಿಗಳನ್ನು ಹೇಗೆ ಜೈಲಿಗೆ ಶಿಫ್ಟ್ ಮಾಡ್ತಾರೋ ಅಷ್ಟೇ. ಆದರೆ ಒಬ್ಬ ನಟನಾಗಿರುವ ಕಾರಣಕ್ಕಾಗಿ ಜನಸಂದಣಿ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಅವಾಯ್ಡ್ ಮಾಡುವಂಥ ಕೆಲಸಗಳಾಗುತ್ತೆ. ಹಾಗಾದರೆ ದರ್ಶನ್ಗೆ ಏನಾದರೂ ಹೆಚ್ಚುವರಿ ಸೌಲಭ್ಯಗಳಿದ್ದಾವ? ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಪರಪ್ಪನ ಆಗ್ರಹಾರದ ರೀತಿಯಲ್ಲಿ ರಾಜಾತಿಥ್ಯ ಕೊಡಬಾರ್ದು, ಅಥವಾ ರಾಜಾತಿಥ್ಯ ಎಲ್ಲಿಯೂ ಕೂಡ ಸಿಗಬಾರ್ದು ಕೂಡ. ಕಾಟೇರನ ಎಂಟ್ರಿ ಆಗ್ತಾ ಇದ್ದಂತೆ ಬಳ್ಳಾರಿ ಜೈಲಲ್ಲಿ ಟಫ್ ರೂಲ್ಸ್ ಜಾರಿ ಆಗ್ತಾ ಇದೆಯಂತೆ. ವಿಚಾರಣಾಧೀನ ಕೈದಿಗಳ ಬ್ಯಾರಕ್ನಲ್ಲಿ ದರ್ಶನ್ ಇರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸಾಮಾನ್ಯ ಪ್ರತ್ಯೇಕ ಸೆಲ್ನಲ್ಲಿ ದರ್ಶನನ್ನು ಇರಿಸಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಈಗಾಗಲೇ ಶೌಚಾಲಯ, ನೀರು, ದಿಂಬು ಸೇರಿದಂತೆ ಚಾಪೆ, ಹಾಸಿಗೆ ರೆಡಿ ಮಾಡಿದ್ದಾರಂತೆ. ಇನ್ನು ಅಲ್ಯೂಮಿನಿಯಂ ತಟ್ಟೆ, ಒಂದು ಲೋಟ, ಒಂದು ಬಕೆಟ್ ನೀರಿನ ವ್ಯವಸ್ಥೆ, ಒಂದು ಕ್ಯಾನ್ ಕೂಡ ಇಟ್ಟಿದ್ದಾರಂತೆ. ಸಂಜೆ ಮತ್ತು ಬೆಳಗ್ಗೆ 15 ನಿಮಿಷ ಮಾತ್ರ ಹೊರಗಡೆ ವಾಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ. ದರ್ಶನ್ ಇಲ್ಲಿ ಕೊಲೆ ಆರೋಪಿಯಾಗಿ ಹೋಗ್ತಾ ಇದ್ದಾರೆ. ಏನು ವಿಶೇಷ ಸೌಕರ್ಯಗಳು, ವಿಶೇಷ ಸಿದ್ಧತೆಗಳು, ವಿಶೇಷವಾದಂಥದ್ದೇನು ಕೂಡ ಇಲ್ಲಿ ನಡೆಯಲ್ಲ. ಒಬ್ಬ ಸಾಮಾನ್ಯ ಕೈದಿಯನ್ನು ಹೇಗೆ ಜೈಲಿಗೆ ಶಿಫ್ಟ್ ಮಾಡುವಂಥ ಪ್ರೊಸೀಜರ್ಗಳಿರುತ್ತೋ ಆ ಪ್ರೊಸೀಜರ್ಗಳನ್ನು ಮಾತ್ರ ಇಲ್ಲಿ ಫಾಲೋ ಮಾಡಲಿಕ್ಕೆ ಆಗುತ್ತೆ. ಜೊತೆಗೇನು ಅಂತ ಹೇಳಿದ್ರೆ ಜನಸಂದಣಿ ಬರಬಾರ್ದು, ಇವರ ಫ್ಯಾನ್ಸ್ಗಳು ಬರಬಾರ್ದು, ಬಂದು ಅಥವಾ ಆ ವ್ಯವಸ್ಥೆಯನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅವಾಯ್ಡ್ ಮಾಡುವ ನಿಟ್ಟಿನಲ್ಲಿ ಕೆಲವಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಇಲ್ಲದಿರುವಂಥ ಸಂದರ್ಭದಲ್ಲಿಯೇ ಅಥವಾ ಇದ್ದರೂ ಕೂಡ ಹೇಗೆ ಸುರಕ್ಷಿತವಾಗಿ ಅವರನ್ನು ಒಳಗೆ ಕರೆಕೊಂಡು ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿ, ಭದ್ರತೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ವಿಶೇಷ ರೀತಿಯ ಸಿದ್ಧತೆಗಳು ಇರೋದಿಲ್ಲ ಅಲ್ಲಿ. ಇನ್ನು ಬಳ್ಳಾರಿ ಜೈಲು ದರ್ಶನ ಹೇಗಿರುತ್ತೆ? ಒಬ್ಬ ಸಾಮಾನ್ಯ ಬ್ಯಾರಕ್ನಲ್ಲಿ ದರ್ಶನ್ಗೆ ಪ್ರತ್ಯೇಕ ಕೊಠಡಿಯನ್ನು ಕೊಡಲಾಗುತ್ತೆ. ವಿಚಾರಣಾಧೀನ ಕೈದಿಗಳ ಆ ಬ್ಯಾರಕ್ನಲ್ಲಿಯೇ ದರ್ಶನ್ಗೆ ಸ್ಥಾನ ನೀಡಲಾಗುತ್ತೆ. ಶೌಚಾಲಯ ಇರುತ್ತೆ, ನೀರು ಇರುತ್ತೆ, ದಿಂಬಿರುತ್ತೆ, ಚಾಪೆ ಇರುತ್ತೆ, ಹಾಸಿಗೆ ಇರುತ್ತೆ. ನೋಡಿ, ಅಲ್ಯೂಮಿನಿಯಂ ತಟ್ಟೆ. ದರ್ಶನ್ ಗೊತ್ತಿಲ್ಲ ನನಗೆ, ಒಬ್ಬ ಸೆಲೆಬ್ರಿಟಿ, ಈ ರಾಜ್ಯ ಕಂಡಂಥ ಅತಿ ದೊಡ್ಡ ಸೆಲೆಬ್ರಿಟಿ. ಹಂಗೆ ನೋಡಿದ್ರೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರುವಂಥ ನಟರ ಪೈಕಿ ದರ್ಶನ್ನ ಒಂದು ಎತ್ತರದ ಸ್ಥಾನದಲ್ಲಿ ನಿಲ್ತಾರೆ. ಇಂಥ ಅಭಿಮಾನಿಗಳ ಸಂಖ್ಯೆಯನ್ನು ಹೊಂದಿರುವಂಥ ದರ್ಶನ್, ಕೋಟಿ ರೂಪಾಯಿಯನ್ನು ಹೊಂದಿರುವಂಥ ದರ್ಶನ್, ಒಂದು ಸಿನಿಮಾಗೆ ಬಹುಕೋಟಿ ದುಡ್ಡನ್ನು ಪಡೆದುಕೊಳ್ಳುವಂಥ ದರ್ಶನ್, ಮತ್ತು ಐಷಾರಾಮಿ ಜೀವನವನ್ನು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡಿರುವಂಥ ಕಾರುಗಳನ್ನು ಬಳಸುವಂಥ ದರ್ಶನ್ ಇದೀಗ ಹಾಸಿಗೆ, ದಿಂಬು, ಚಾಪೆ, ಒಂದು ಬಕೆಟ್ಟು, ಒಂದು ಲೋಟ, ಅದು ಕೂಡ ಅಲ್ಯೂಮಿನಿಯಂ ತಟ್ಟೆ. ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಮಾಡುವಂಥ ಕಾಲ ದರ್ಶನ್ಗೆ ಬಂದಿದೆ. ಈಗ ಅಲ್ಯೂಮಿನಿಯಂ ತಟ್ಟೆಯೇ ಗತಿಯಾಗಿದೆ. ಭಾನುವಾರ ಮಾತ್ರ 2 ಚಪಾತಿ ಕೊಡ್ತಾರಂತೆ, 150 ಗ್ರಾಮ್ ಚಿಕನ್ ಕೊಡ್ತಾರಂತೆ. ನ್ಯೂಸ್ ಪೇಪರ್ ಬೇಕಿದ್ದರೆ ಕೋರಿಕೆ ಮೇರೆಗೆ ಅವ್ರೇನಾದ್ರು ಹೋಗಿ ಕೇಳಿಕೊಂಡ್ರೆ, ನಾನು ನ್ಯೂಸ್ ಪೇಪರ್ ಓದಬೇಕು, ಏನಾಗ್ತಾ ಇದೆ ಅಂತ ನಾನು ತಿಳ್ಕೊಬೇಕು ಅಂದರೆ ನ್ಯೂಸ್ ಪೇಪರ್ ಓದಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಸಂಜೆ ಮತ್ತು ಬೆಳಗ್ಗೆ 15 ನಿಮಿಷಗಳ ವಾಕಿಗೆ ಮಾತ್ರ ಅವಕಾಶ ಇರುತ್ತೆ. ಯಾವುದೇ ಕೈದಿಗಳು ದರ್ಶನ್ನ ಹಿಂದೆ ಬೀಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಬಚ್ಚಾ ಖಾನ್ ಇರ್ತಾ ಇದ್ದಂಥ ಬ್ಯಾರಕ್ನಿಂದ ದೂರ ಇಡುವಂಥ ವ್ಯವಸ್ಥೆ. ಬಚ್ಚಾ ಖಾನ್ ರವಿ ಪೂಜಾರಿಯ ಬಂಟ, ಹೀಗಾಗಿ ಆತನಿಂದ ದೂರ ಇರಿಸುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಅಂತರ್ಜಿಲ್ಲಾ ವಿಚಾರಣಾಧೀನ ಕೈದಿ ಅಂದರೆ ಅಂತರ್ಜಿಲ್ಲಾ ವಿಚಾರಣಾಧೀನ ಆರೋಪಿಗಳ ಜೊತೆ ಇರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಟೋರಿಯಸ್ ಅಂದರೆ ಅತ್ಯಂತ ಹೆಚ್ಚು ಅಪಾಯಕಾರಿಯ ಕ್ರಿಮಿನಲ್ಗಳೇನಿದ್ದಾರೆ ಅಂಥವರಿಂದಲೂ ಕೂಡ ದೂರ ಇರಿಸುವಂಥ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಂಥ ಬ್ಯಾರಕ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಿಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇದು ದರ್ಶನ್ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರಲ್ಲ, ಅದು ಬಳ್ಳಾರಿ ಜೈಲು. ನೋಡಿ, ಬಳ್ಳಾರಿ ಜೈಲಿಗೆ ದರ್ಶನ್ ಹೋಗ್ತಾ ಇರುವಂಥದ್ದು ಆರೋಪಿಯಾಗಿ. ಈ ಹಿಂದೆ ಆತ ಒಬ್ಬ ನಟನಾಗಿ, ಸಿನಿಮಾ ನಟನಾಗಿ ಅದೇ ಜೈಲಿನಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಕೂಡ ಆಗಿತ್ತಂತೆ. ಆಗ ದರ್ಶನ್ಗೆ ಸಿಗ್ತಾ ಇರುವಂಥ ಬೆಲೆ, ಗೌರವ, ಆ ಘನತೆ ನಿಜಕ್ಕೂ ಕೂಡ
ಪ್ರತಿಯೊಬ್ಬರು ದರ್ಶನ ನೋಡಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ರು. ಬಟ್ ಈಗಲೂ ಕೆಲವರು ಕಾಯ್ತಾ ಇದ್ದಾರೆ. ಅದು ಅಭಿಮಾನ ಅಂತ ಅನಿಸ್ಕೊಳ್ಳೋದಿಲ್ಲ, ಅಂಧಾಭಿಮಾನ ಅಂತ ಅನಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಎಲ್ಲೋ ಯುದ್ಧ ಗೆದ್ದು ದರ್ಶನ್ ಬರ್ತಾ ಇಲ್ಲ, ಬಳ್ಳಾರಿಗೆ ಯುದ್ಧ ಗೆದ್ದು ಬರ್ತಾ ಇಲ್ಲ, ಯಾವುದೋ ಯಶಸ್ಸಿನ ಯಾತ್ರೆಗೆ ಹೊರಡ್ತಾ ಇಲ್ಲ, ಮೆರವಣಿಗೆಗೆ ಹೊರಡ್ತಾ ಇಲ್ಲ, ಯಾವುದೋ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ಹೆಸರು ಬರುವಂಥ ಕೆಲಸವನ್ನು ಮಾಡಿ ಬಳ್ಳಾರಿಗೆ ಬರ್ತಾ ಇಲ್ಲ. ಬಳ್ಳಾರಿಗೆ ಬರ್ತಾ ಇರೋದು ಒಬ್ಬ ಆರೋಪಿಯಾಗಿ, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿ ಬರ್ತಾ ಇದ್ದಾರೆ. ಆ ಆರೋಪಿಗೆ ಸಿಗಬೇಕಾದಂಥ ಆ ಕನಿಷ್ಠ ಸೌಕರ್ಯಗಳು ಸಿಗುತ್ತೆ. ಆದರೆ ಅಭಿಮಾನಿಗಳು ಅದನ್ನೇ ದೊಡ್ಡ ಮಟ್ಟದ ಮೆರವಣಿಗೆನೋ, ದೊಡ್ಡ ಮಟ್ಟದ ಹೋರಾಟ, ಒಂದೊಂದು ರೀತಿ ಅವರನ್ನು ಸ್ವಾಗತ ಮಾಡೋದಿದೆಯಲ್ಲ, ಅದು ಆಕ್ಷೇಪಾರ್ಹದ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ಕಡೆ ಅವಮಾನ ಆಗುತ್ತೆ.